ನರೇಂದ್ರ ಮೋದಿಜಿಯವರು ತಂದಿರತಕ್ಕಂಥ ಒಂದು ದೇಶ ಒಂದು ಚುನಾವಣೆ ಈ ಕಲ್ಪನೆ ಏನಿದೆ ದೂರದೃಷ್ಟಿಯಿಂದ ತಂದಿರತಕ್ಕಂಥ ಒಂದು ಬಿಲ್ಲು. ಈ ದೇಶದ ಚುನಾವಣೆಯ ವ್ಯವಸ್ಥೆಯ ಪಾವಿತ್ರ್ಯತೆಯನ್ನು ಮತ್ತು ಪರಿಶುದ್ಧತೆಯನ್ನು ವ್ಯವಸ್ಥೆಯಲ್ಲಿ ತರ್ತಕ್ಕಂಥದ್ದೇ ಒಂದು ದೇಶ ಒಂದು ಚುನಾವಣೆ ಅಂತಕ್ಕಂಥದ್ದು ನಾವು ಇತ್ತೀಚಿನ ವರ್ಷಗಳಲ್ಲಿ ನೋಡ್ತಾ ಇದ್ದೀವಿ. ಯಾರು ತೋಳ್ಬಲ ಇದೆ, ಯಾರಿಗೆ ಹಣಬಲ ಇದೆ, ಯಾರಿಗೆ ಜಾತಿ ಬಲ ಇದೆ ಅಂಥವರೇ ಚುನಾವಣೆ ವ್ಯವಸ್ಥೆಯಲ್ಲಿ ಗೆದ್ದು ಬರ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಅಪಾಯಕಾರಿ. ಸಮಾಜ ಸೇವೆ ಮತ್ತು ಚುನಾವಣೆ ಅಂದರೆ ಯಾರು ಸಾರ್ವಜನಿಕ ಜೀವನದಲ್ಲಿ ಸಮಾಜಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ದೇಶದ ಘನತೆ ಗೌರವವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡ್ತಾರ, ಅಂಥವರು ಚುನಾವಣೆ ವ್ಯವಸ್ಥೆಯಲ್ಲಿ ಗೆದ್ದು ಬರಬೇಕು. ಇದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ನಮ್ಮ ಪೂರ್ವಜರ ಆಶೆಯೂ ಕೂಡ ಅದೇ ಆಗಿತ್ತು. ಆದರೆ ಇವತ್ತು ಚುನಾವಣೆ ವ್ಯವಸ್ಥೆ ಕಲುಷಿತ ಆಗಿದೆ. ಹಣಬಲ ಇದ್ದವ್ರ ಪಾಲಾಗಿದೆ, ತೋಳ್ಬಲ ಇದ್ದವ್ರ ಪಾಲಾಗಿದೆ. ಯಾವುದೇ ಒಂದು ಚುನಾವಣೆಯನ್ನು ಗೆಲ್ಲಬೇಕು ಅಂದ್ರೆ ಅವ್ರ ಜಾತಿ ಓಟ್ಗಳು ಎಷ್ಟದಾವ ಅನ್ನೋದೇ ಎಲ್ಲ ರಾಜಕೀಯ ಪಕ್ಷಗಳ ಪ್ರಮುಖ ಪ್ರಶ್ನೆ. ಅವನು ಎಷ್ಟು ಖರ್ಚು ಮಾಡ್ತಾನೆ ಅನ್ನೋದು ಎರಡನೇ ಪ್ರಮುಖ ಪ್ರಶ್ನೆ. ಆದರೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಗೌರವ ಬರೋದಿಲ್ಲ. ಅದಕ್ಕಾಗಿ ನರೇಂದ್ರ ಮೋದಿಜಿಯವ್ರನ್ನ ನಾನು ಅಭಿನಂದಿಸ್ತೇನೆ. ಮತ್ತು ಇವತ್ತು ತಂದಿರತಕ್ಕಂಥ ಬಿಲ್ಲನ್ನು ಎಲ್ಲರೂ ಒಪ್ಕೊಳ್ಬೇಕು, ಪಾಸ್ ಮಾಡಬೇಕು, ಅದಕ್ಕೆ ಯಾರೂ ಅಡ್ಡಿ ಮಾಡಬಾರ್ದು ಅನ್ನೋದು ನನ್ನ ವಿನಂತಿ ಕೂಡ ಇದೆ. ಅದರಲ್ಲಿ ಏನಾದರೂ ಬದಲಾವಣೆಗಳು ಸಜೆಸ್ಟ್ ಮಾಡೋದಿದ್ದರೆ ಮಾಡಲಿ, ತಿದ್ದುಪಡಿಗಳು ಸಜೆಸ್ಟ್ ಮಾಡೋದಿದ್ದರೆ ಮಾಡಲಿ. ಆದರೆ ಒಟ್ಟಾರೆ ಇದನ್ನು ತರಬಾರ್ದು ಅಂತಕ್ಕಂಥ ವ್ಯವಸ್ಥೆ ಏನದಲ್ಲ ಸರಿಯಲ್ಲ. ದೇಶದ ಮತ್ತು ರಾಜ್ಯದ ಖಜಾನೆ ದೃಷ್ಟಿಯಿಂದಲೂ ಅದು ಸರಿಯಲ್ಲ. ಪ್ರತಿ ಚುನಾವಣೆಗೂ ಸರ್ಕಾರ ಖರ್ಚು ವೆಚ್ಚ ಮಾಡಬೇಕಾಗ್ತದೆ. ಇವತ್ತು ವರ್ಷದಲ್ಲಿ 10 ಚುನಾವಣೆಗಳು ಬರ್ತಾವೆ. ಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಹಣದ ಹೊಳೆಯನ್ನೇ ಹರಿಸ್ಬೇಕಾಗ್ತದೆ. ಈ ಎಲ್ಲ ವ್ಯವಸ್ಥೆಯನ್ನು ಪರಿಶುದ್ಧಗೊಳಿಸಲಿಕ್ಕೆ ನರೇಂದ್ರ ಮೋದಿಜಿಯವರ ದೂರದೃಷ್ಟಿ ಚಿಂತನೆ ಏನದ ಅದು ಖಂಡಿತವಾಗಿಯೂ ಯಶಸ್ವಿ ಆಗ್ತದೆ ಅಂತಕ್ಕಂಥದ್ದು ನನ್ನ ಆಶಾಭಾವನೆ. ಸರ್, ಪ್ರಾದೇಶಿಕ ಪಕ್ಷಗಳು ಇದರಿಂದ ನಾಶ ಆಗ್ತವೆ ಅನ್ನುವಂಥ ಆರೋಪ ಮತ್ತು ಕಾಂಗ್ರೆಸ್ಸು ವಿರೋಧ ಮಾಡ್ತಲೇ ಇದೆ. ಕಾಂಗ್ರೆಸ್ನವ್ರಿಗೆ ನಾನು ಕೇಳ್ತೀನಿ, ಪ್ರಾದೇಶಿಕ ಪಕ್ಷಗಳು ನಾಶ ಆಗ್ತವೆ ಅಥವಾ ಆಯಾ ರಾಜ್ಯಗಳಲ್ಲಿ ತೊಂದರೆ ಆಗ್ತದೆ ಅನ್ನೋದಾದರೆ 2023 ವಿಧಾನಸಭೆ ಚುನಾವಣೆಯಲ್ಲಿ 136 ಸೀಟುಗಳನ್ನು ಗೆದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. 2024ರಲ್ಲಿ ಒಂದು ವರ್ಷದಲ್ಲಿ ನಡೆದಂಥ ಜೂನ್ನಲ್ಲಿ ನಡೆದಂಥ ಚುನಾವಣೆ, ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಬಹುಮತ ಬಂತು. ಹಾಗಾದರೆ ಜನ ವ್ಯತ್ಯಾಸವನ್ನು ಮಾಡುವಷ್ಟು ಪ್ರಬುದ್ಧರಿದ್ದಾರೆ. ಪ್ರಬುದ್ಧರಿದ್ದದ ಕಾರಣಕ್ಕಾಗಿಯೇ ಅವರು ಪ್ರಾದೇಶಿಕ ಸಮಸ್ಯೆಗಳನ್ನ ಬೇರೆ ದೃಷ್ಟಿಯಿಂದ ನೋಡ್ತಾರೆ, ದೇಶದ ಸಮಸ್ಯೆಯನ್ನು ಬೇರೆ ದೃಷ್ಟಿಯಿಂದ ನೋಡ್ತಾರೆ. ದೇಶದ ಏಕತೆ ಮತ್ತು ಐಕ್ಯತೆಗೆ ಧಕ್ಕೆ ಬರದ ರೀತಿಯಲ್ಲಿ ಈ ದೇಶದ ಜನ ಮತದಾನವನ್ನು ಮಾಡ್ತಾಯಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ತೊಂದರೆ ಆಗೋದಿಲ್ಲ, ಯಾವುದೇ ತೊಂದರೆ ಆಗಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ದೇಶದ ದೃಷ್ಟಿಯಿಂದ ಇದು ಆಗಲೇಬೇಕು. ಅಲ್ಲ, ಹಣದ ಹೊಳೆ ಕಡಿಮೆ ಆಗುತ್ತೆ ಮತ್ತು ತೋಳ್ಬಳ ಕಡಿಮೆ ಆಗುತ್ತೆ ಮತ್ತು ಸರ್ಕಾರದ ವ್ಯವಸ್ಥೆಗೂ ಪ್ರತಿ ಚುನಾವಣೆಗೂ ಸರ್ಕಾರದ ಖಜಾನೆಯಿಂದ ಖರ್ಚು ವೆಚ್ಚ ಮಾಡಬೇಕಾಗ್ತದ. ಅಧಿಕಾರಿಗಳು ಅದಕ್ಕೆ ತೊಡಗಿಸ್ಕೊಳ್ಬೇಕಾಗ್ತದೆ. ವರ್ಷದಲ್ಲಿ 6 ತಿಂಗಳು ನೀತಿ ಸಂಹಿತೆ ಜಾರಿ ಅದಂತಂದರೆ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಂಗಿಲ್ಲ. ಯಾವುದೇ ಕಚೇರಿಗಳಲ್ಲಿ ಅಧಿಕಾರಿಗಳು ಸಿಗೋದಿಲ್ಲ. ಸಾರ್ವಜನಿಕ ತೊಂದರೆ ಆಗ್ತಾಯಿದೆ, ಸಮಯ ವ್ಯರ್ಥ ಆಗ್ತಾಯಿದೆ, ಹಣ ವ್ಯರ್ಥ ಆಗ್ತಾಯಿದೆ. ಇದು ಎಲ್ಲವನ್ನು ಸರಿಪಡಿಸ್ಬೇಕಂದ್ರೆ ಒಂದು ದೇಶ ಒಂದು ಚುನಾವಣೆ ಆಗಲೇಬೇಕು. ಒಂದು ದೇಶ ಒಂದು ಚುನಾವಣೆ ಆಗುತ್ತೆ, ಆದರೆ ಆಪರೇಷನ್ ಕಮಲ ನಿಲ್ಲುತ್ತೆ. ಯಾಕಂದ್ರೆ ನೀವೇ ಆಪರೇಷನ್ ಕಮಲವನ್ನು ಹೇಳ್ಕೊಟ್ಟಿದ್ದೀರಿ, ಸರ್ಕಾರವನ್ನು ತೆಗೆಯೋದು ಹೆಂಗೆ, ಮತ್ತೆ ಉಪಚುನಾವಣೆ ನಾವು ಹೇಳಿಲ್ಲ.
ನಾವು ಹೇಳಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 60 ವರ್ಷ ಏನು ಕಾಂಗ್ರೆಸ್ನವ್ರು ಆಳಿದಾರ, ಅವರು ಚುನಾಯಿತ ಸರ್ಕಾರಗಳನ್ನ ಯಾವ ರೀತಿ 56 ಬಾರಿ ಕಿತ್ತೊಗೆದಿದ್ದಾರೆ ದೇಶದಲ್ಲಿ ಚುನಾಯಿತ ಸರ್ಕಾರಗಳನ್ನ. ಅವರು ಹೇಳಿಕೊಟ್ಟದ್ದದು, ನಾವು ಹೇಳಿಕೊಟ್ಟದ್ದಲ್ಲ. ಅದಕ್ಕೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅಂತಾರಲ್ಲ, ಹಂಗದು. ಅಂದ್ರೆ ಆಪರೇಷನ್ ಕಮಲ ನಡೆಯೋದನ್ನ ನೀವು ಸಮರ್ಥಿಸ್ಕೊಳ್ತೀರ ಹಂಗಾದ್ರೆ? ಆಪರೇಷನ್ ಕಮಲ ಸಮರ್ಥಿಸೋದಿಲ್ಲ ನಾನು. ಅಂದ್ರೆ ಉಪಚುನಾವಣೆಗಳಾಗಿದೆ ಕರ್ನಾಟಕದಲ್ಲೂ. ಉಪಚುನಾವಣೆಗಳ ವ್ಯವಸ್ಥೆನೇ ಬೇರೆ, ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆನೇ ಬೇರೆ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।